ಗುಬ್ಬಿ ತಾಲೂಕಿನ ನಿಟ್ಟೂರು ಗ್ರಾಮದಲ್ಲಿ ನಡೆದ ಪಂಚಾಯತ್ ರಾಜ್ ಇಲಾಖೆಯ 50 ಲಕ್ಷ ರುಗಳ ಸಿಸಿ ರಸ್ತೆ ಕಾಮಗಾರಿಗೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು ಬಿಜೆಪಿ ಮುಖಂಡ ದಿಲೀಪ್ ಕುಮಾರ್ ಅವರ ಹೇಳಿಕೆಗೆ ಖಡಕ್ ಆಗಿ ಪ್ರತಿಕ್ರಿಯೆ ನೀಡುವ ಮೂಲಕ ನನಗೆ ಅವನು ಮತ ಹಾಕಿದ್ದಾನ, ಅವನ ಹೋರಾಟ ಜನಪರವಾಗಿ ಮಾಡಿಕೊಳ್ಳಲಿ, ಅವರ ಪಕ್ಷದ ಸಂಸದರನ್ನು ಮೊದಲು ಕರೆಯಲಿ, ಅದನ್ನು ಬಿಟ್ಟು ನನ್ನ ಬಗ್ಗೆ ಏಕೆ ಮಾತನಾಡಬೇಕು, ಅವನು ಹೇಳಿದ್ದಕ್ಕೆ ರಾಜೀನಾಮೆ ಕೊಡಲು ಸಾಧ್ಯವೇ, ಜನ ಹೇಳಿದ್ರೆ ಕೊಡ್ತೀನಿ, ಅದನ್ನ ಬಿಟ್ಟು ನನ್ನ ರಾಜೀನಾಮೆ ಕೇಳಲು ಅವನ್ಯಾರು ಎಂದು ಖಾರವಾಗಿಯೇ ಗುಡುಗಿದ್ರು. ಎಲ್ಲವನ್ನು ಕೂಡ ಊರೊಳಗೆ ಪೂಜೆ ಮಾಡ್ತಾರೆ. ನಿಟ್ಟೂರಲ್ಲಿ ಎಷ್ಟು ಬ್ಯಾಲೆನ್ಸ್ ಇಂಜಿನಿಯರ್ ನೋಡ್ಕೊಂಬರಕ್ಕೆ ಹೇಳಿದ್ವಿ. ಈ ಸರಿ ಕಂಪ್ಲೀಟ್ ಅವೆಲ್ಲ ಪೂರ ನಿಟ್ಟೂರು ಪೂರ ಕಂಪ್ಲೀಟ್ ಆಗಿ ಮಾಡಿಸ್ಕೊಂಡು ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ಡಿ.ಕೆ. ಶಿವಕುಮಾರ್ ಭೇಟಿ ಆಗ್ತದೆ, ಏನು ಮಾತು ಸರ್? ಇನ್ನೂ ನನಗೆ ಅವ್ರು ಸಿಕ್ಕಿಲ್ಲ. ನಾನು ನಾಳೆ ಬೆಳಿಗ್ಗೆ ಹೋಗ್ತಾ ಇದ್ದೀನಿ. ನಾಳೆ ಬೆಳಿಗ್ಗೆ ನನಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರೆ ನಾಳೆ ಹೋಗ್ತೀನಿ. 31ಕ್ಕೆ ಎಲ್ಲ ಮಠಾಧೀಶರು ಎಲ್ಲ ಶಾಸಕರು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ನಾಳೆ ಸಭೆ ನಡೆದಿದೆ, ಅದು ತಾವೇನ ಭಾಗಿಯಾಗ್ತಾರೆ? ನೋಡ್ತೀನಿ. ಇನ್ನೂ 31ಕ್ಕೆ ಅವ್ರ ಹತ್ರ ನಾಳೆ ಮಾತಾಡಿ ಏನು ಡಿಸೈಡ್ ಮಾಡೋದು. ನಮ್ಮ ಕಾರ್ಯಕರ್ತರನ್ನ ಕಳಿಸ್ಬೋದಲ್ಲ? ನಾನು ಹೋಗ್ತಿದ್ದೆ, ಅವ್ರು ಹೆಂಗೆ ಹೋಗ್ತಾರೆ? ನಾವು ಹೋಗ್ತಾರೆ. ಹೇಮಾವತಿ ಜಿಲ್ಲೆಗೆ ತಮ್ಮ ಬಗ್ಗೆ ಅವನೇಲಿ ಕೊಡ್ತೀರಾ? ಅವನು ಯಾರು ನನಗೆ ಹೇಳಕ್ಕೆ? ಅವನಿಗೆ ನಾನು ಓಟ್ ಹಾಕಿವನ? ನಾನು ಜನ ಕೇಳ್ತಾರೆ, ಜನ ಕೇಳಿದಾಗ ಕೊಡ್ತೀನಿ. ಅವ್ನು ಕೇಳಿದಾಗ ಕೊಡಕ್ಕೆ ನಾನು ಅವನೇ ಅವನು ನನ್ನ ರಾಜೀನಾಮೆ ಕೇಳಕ್ಕೆ. ಕೋವಿಡ್ ಮಹಾಮಾರಿ ರಾಜ್ಯದಲ್ಲಿ ಮತ್ತೆ ಕಾಣ್ಬೋದು. ಯಾವ ರೀತಿ ಆಮೇಲೆ ಯಾವ ಬೆಡ್ಡು ಅವು ಎಲ್ಲವೂ ಕೂಡ ಅರೇಂಜ್ ಮಾಡ್ಕೊಳ್ಳಿಕ್ಕೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಾವೆಲ್ಲ ಪ್ರಿಕಾಷನರಿ ಸರ್ಕಾರ ರೆಡಿ ಇದೆ, ಅದನ್ನು ಫೇಸ್ ಮಾಡೋಕ್ಕೆ ಎಲ್ಲ ರೀತಿ ರೆಡಿ ಆಗ್ತದೆ. ಯಾವ ಥರ ವ್ಯವಸ್ಥೆಗಳನ್ನ ತಾಲೂಕಲ್ಲೂ ಕೂಡ ನಾವು ಪೂರ್ವಭಾವಿಯಾಗಿ ನಾನು ತಹಸೀಲ್ದಾರ್ ಮೀಟಿಂಗ್ ಕರೀತೀನಿ. ನಮ್ಮ ತಾಲೂಕಿನ ಇದುವರೆಗೂ ಯಾವುದೇ ಕೇಸಸ್ ಬಂದಿಲ್ಲ. ಅದರಿಂದ ನಾವು ಪೂರ್ವಭಾವಿಯಾಗಿ ತಹಸೀಲ್ದಾರ್ ಮೀಟಿಂಗ್ ಕರೆದು ಅದ್ರ ಬಗ್ಗೆ ಕ್ರಮ ವಹಿಸೋಕ್ಕೆ ಮುಂಜಾಗ್ರತೆ. ಸರ್, ಈ ಹಿಂದೆ ಇತ್ತಲ್ಲ ಕೊರೋನಾ, ಅಷ್ಟೇ ಆಗುತ್ತಾ ಅಥವಾ ಏನಾದರೂ ಮುನ್ನೆಚ್ಚರಿಕೆ ಕ್ರಮ ಏನಾದರೂ? ಗೊತ್ತಾಗುತ್ತೆ, ಎಲ್ಲ ಹೇಳಕ್ಕೆ ಬರಲ್ಲ. 2 ಸಾರಿಗೆ ನಮಗೆ ನಾವು ನಿರೀಕ್ಷಣೆ ಮಾಡಿರಲ್ಲ, ಆ ಥರ ಕೋವಿಡ್ ಬಂತು. ಈ ಸಾರಿ ಹೆಂಗಾಗುತ್ತೆ ಅಂತ ಹೇಳಕ್ಕೆ ಬರೋಲ್ಲ. ಸುಮಾರು ಕೇಸ್ಗಳು ಬೆಂಗಳೂರಲ್ಲಿ ಆಗಿದ್ದಾವೆ. ಸರ್ಕಾರ ಅದ್ರ ಬಗ್ಗೆ ಮುನ್ನೆಚ್ಚರಿಕೆ MP ಅವರು ಇಟ್ಟಿರ್ಬೋದಲ್ಲ. MP ಅವರು ಅವರಲ್ಲ, MP ಅವ್ರಿಗೆ ಹೋರಾಟ ಮಾಡ್ಬೇಕಲ್ವ? ಗುಬ್ಬಿ ತಾಲೂಕಿನ ಜನ ಓಟ್ ಹಾಕಿಲ್ಲ MP ಅವ್ರಿಗೆ. ಅವ್ರನ್ನೇ ಕೇಳಲ್ಲ. ಅವ್ರು ಕೇಳೋಕ್ಕೆ ಬೀಜ ಇಲ್ಲ, ಶಕ್ತಿ ಇಲ್ಲ, ಧೈರ್ಯ ಇಲ್ಲ. ಅವ್ರು ಕೇಳುವನು ಅವ್ರ ಪಕ್ಷದವ್ರನ್ನೇ ಅವ್ರು ಕರ್ಕೊಳ್ಳೋಕೆ ಯೋಗ್ಯತೆ ಇಲ್ಲ. ಅವನು ನಮ್ಮ ಬಗ್ಗೆ ಮಾತಾಡ್ತಾನೆ. ಅವ್ನು ಯಾವನು ಮಾತಾಡೋಕ್ಕೆ ನಮ್ಮ ಬಗ್ಗೆ? ಏನಾಯ್ತು ಹೋರಾಟ ಮಾಡ್ತಾನೆ, ಮಾಡಲಿ, ಹೋರಾಟ ಮಾಡ್ತಾನೆ. ಜನಕ್ಕೆ ಅನುಕೂಲ ಆಗೋ ರೀತಿ ಹೋರಾಟ ಮಾಡ್ತಾನೆ. ಅದನ್ನು ಬಿಟ್ಟು ಬೇರೆಯವ್ರ ಬಗ್ಗೆ ಯಾಕೆ ಮಾತಾಡಬೇಕು? ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಗಳಮ್ಮ, ಸದಸ್ಯ ಪುರುಷೋತ್ತಮ್, ಮುಖಂಡರಾದ NC ಶಿವಣ್ಣ, ಪಂಚಾಯತ್ ರಾಜ್ ಇಲಾಖೆ AEE ಚಂದ್ರಶೇಖರ್, AE ಗೋಪಿನಾಥ್, PDO ಉಮೇಶ್ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು.